ನಮಸ್ತೆ ಮಿತ್ರರೇ. ನಮ್ಮ ದೇಶದಲ್ಲಿ ಬಹಳ ಹಿಂದಿನಿಂದಲೂ ಅನಾದಿ ಕಾಲದಿಂದಲೂ ಅನೇಕ ಸಂಪ್ರದಾಯಗಳು ಸತ್ಸಂಪ್ರದಾಯಗಳನ್ನು ಕೆಲವು ರಿಚುವಲ್ಸ್ಗಳನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇವುಗಳ ಎಲ್ಲದರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಖಂಡಿತ ಇದೆ. ಇದೇ ವಿಶೇಷ ಅಂತ ಹೇಳ್ಬೋದು ನೋಡಿ. ಅದೇ ರೀತಿ ನಮ್ಮ ಬದುಕಿನಲ್ಲಿ ಹಸುವಿಗೆ ಒಂದು ಮಹತ್ತರವಾದ ಸ್ಥಾನ ಇತ್ತು, ಅವಿಭಾಜ್ಯ ಅಂಗ ಆಗಿತ್ತು ಅಂತ ಹೇಳ್ಬೋದು. ಅದನ್ನು ನಮ್ಮ ಸಂಸ್ಕೃತಿನಲ್ಲಿ ನಾವು ಗೋಮಾತೆ ಅಂತ ಕರಿತೀವಿ, ಕಾಮಧೇನು ಅಂತ ಕರಿತೀವಿ, ಪೂಜೆ ಮಾಡ್ತೀವಿ. ಕಾಮಧೇನು ಅಂದರೆ ನಾವು ಬಯಸಿದ್ದೆಲ್ಲ ಕೊಡ್ತಕ್ಕಂಥದ್ದು ಅನ್ನೋ ಒಂದು ಅರ್ಥ. ಅನೇಕ ರೀತಿಯಲ್ಲಿ ನಮಗೆ ಪ್ರಯೋಜನ ಕೊಡ್ತಕ್ಕಂಥ ಈ ಹಸುವಿನಿಂದ ಸಿಗ್ತಕ್ಕಂಥ ಪದಾರ್ಥಗಳನ್ನು ನಾವು ಯಾವ ರೀತಿ ವ್ಯವಸಾಯದಲ್ಲಿ ಬಳಸ್ಕೋಬೋದು, ಬಹಳ ಹಿಂದಿನಿಂದ ಗೊತ್ತಿದ್ದೋ ಬಳಸ್ಕೊಂಡು ಬರ್ತಲೇ ಇದ್ದಾವೆ. ಈಗ ನಾನು ಹೇಳಲಿಕ್ಕೆ ಹೊರಟಿರೋದು ಹಸುವಿನಿಂದ ಬರ್ತಕ್ಕಂಥ ಪದಾರ್ಥಗಳನ್ನು ನಾವು ಗೋವಿನಿಂದ ಬರೋದನ್ನ ಗವ್ಯ ಅಂತ ಹೇಳ್ತೀವಿ. ಈ ಥರ ಹಸುವಿನ 5 ಪದಾರ್ಥಗಳು ಸೇರಿರೋದು ಪಂಚಗವ್ಯ. ಈ ಒಂದು ಪಂಚಗವ್ಯ ಈ ಹಸುವಿನ 5 ಪ್ರಾಡಕ್ಟ್ಗಳ ಜೊತೆಗೆ ಇನ್ನೊಂದಷ್ಟು ಪ್ರಾಡಕ್ಟ್ಗಳನ್ನು ಒಂದು ಲೆಕ್ಕಾಚಾರದಲ್ಲಿ ಸೇರಿಸಿ ಮಾಗಿಸಿ ಬಳಸೋದನ್ನು ಪಂಚಗವ್ಯ ಅಂತ ಕರಿತೀವಿ. ಯಾವುದು 5 ಪದಾರ್ಥಗಳು? ಇದು ಇಲ್ಲಿ ಹಸು ಅಂದ ತಕ್ಷಣವೇ ನಮ್ಮ ದೇಸಿ ತಳಿ ಹಸು, ಬೇರೆ ಪರ್ಯಾಯ ಇಲ್ಲ ಅಂತ ಹೇಳ್ಬೋದು. ಈ ಉಪಯೋಗಕ್ಕಾಗಿ ಪಂಚಗವ್ಯ ತಯಾರಿಕೆಯಲ್ಲಿ ಸಗಣಿ, ಗಂಜಲ, ಹಾಲು, ಮೊಸರು, ತುಪ್ಪ, ಈ 5 ಗೋ ಉತ್ಪನ್ನಗಳ ಜೊತೆಗೆ ಬೆಲ್ಲ, ಬಾಳೆಹಣ್ಣು, ಎಳನೀರು ಮತ್ತು ನೀರನ್ನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಸೇರಿಸಿ ವಿವಿಧ ಹಂತಗಳಲ್ಲಿ ಮಿಶ್ರ ಮಾಡೋದು ಈ ಇಂಗ್ರೀಡಿಯೆಂಟ್ಸ್ನ ತಯಾರಿಸ್ತಕ್ಕಂಥ ಒಂದು ಸಾವಯವ ಉತ್ಪನ್ನ ಅಥವಾ ಗೊಬ್ಬರ ಈ ಪಂಚಗವ್ಯ. ಬೇರೆ ಯಾವುದೇ ಗೊಬ್ಬರ ಖಂಡಿತವಾಗಲೂ ಇದಕ್ಕಿಂತ ಇಷ್ಟು ಕಡಿಮೆ ಬೆಲೆಯಲ್ಲಿ ತಯಾರಿಸೋಕ್ಕೆ ಸಾಧ್ಯ ಇಲ್ಲ, ಇಷ್ಟು ಉಪಯೋಗಕಾರಿಯಾಗಿರ್ತಕ್ಕಂಥದ್ದನ್ನ ಅಂತ ಹೇಳ್ಬೋದು. ಇದನ್ನೇ ಹೇಗೆ ತಯಾರಿಸೋದು, ಇದು ಬಳಸೋದ್ರಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ, ಹಾಗೆ ಇದನ್ನು ಉಪಯೋಗಿಸಿ ವಿವಿಧ ಬೆಳೆಗಳಲ್ಲಿ ಎಕ್ಸ್ಪೆರಿಮೆಂಟ್ಗಳಾಗಿದೆ, ಅದರ ವಿವರಗಳನ್ನು ನೀಡ್ತೀನಿ. ಅದಕ್ಕೆ ಮುಂಚೆ ಈ 5 ಗೋ ಉತ್ಪನ್ನಗಳಿದೆಯಲ್ಲ ಅದಗಳ ವಿಶೇಷತೆಗಳ ಬಗ್ಗೆ ಒಂದು ಶಾರ್ಟಾಗಿ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಸಗಣಿನಲ್ಲಿ ಕೋಟ್ಯಾಂತರ ಉಪಯೋಗಿ ಸೂಕ್ಷ್ಮಾಣುಜೀವಿಗಳಿವೆ, ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇವೆ. ಇದರ ಜೊತೆಗೆ ಅನೇಕ ರೀತಿಯ ಪೋಷಕ ಪದಾರ್ಥಗಳಿವೆ, ನ್ಯೂಟ್ರಿಷನಲ್ ಎಲಿಮೆಂಟ್ಸ್ ಇದೆ, ಖನಿಜಾಂಶಗಳಿದೆ, ವಿಟಮಿನ್ಗಳಿದೆ, ಸಾರಜನಕ, ಪೊಟ್ಯಾಷಿಯಮ್, ಇವೆಲ್ಲ ನ್ಯೂಟ್ರಿಷನಲ್ ಎಲಿಮೆಂಟ್ಸ್. ಇಂಗಾಲಾಗ, ಸೆಲ್ಯುಲೋಸು, ಹೆಮಿಸೆಲ್ಯುಲೋಸು, ಮ್ಯೂಕಸ್ಸು, ಲಿಗ್ನಿನ್, ಇತರೆ ಅನೇಕ ಪದಾರ್ಥಗಳನ್ನು ಒಳಗೊಂಡಿದೆ. ಗಂಜಲ ಅಥವಾ ಗೋಮೂತ್ರ ಅಂತ ಏನು ಕರಿತೀವಿ, ಇದ್ರ ಬಗ್ಗೆ ಹೇಳೋದಾದರೆ ನೋಡಿ, ಇದು ಕಾನ್ಸ್ಟಿಟ್ಯೂಷನ್ ಆಗಿದೆ ಅಂದರೆ 95% ನೀರು, ಇನ್ನು 2.5% ಯೂರಿಯಾ, ಇನ್ನು ಉಳಿದ 2.5% ಎನ್ಸೈಮ್ಗಳು, ಹಾರ್ಮೋನುಗಳು, ಲವಣಗಳು ಮತ್ತು ಖನಿಜಗಳು ಇರುತ್ತೆ. ಅದೇ ರೀತಿ ಅನೇಕ ಸೂಕ್ಷ್ಮ ಪೋಷಕಾಂಶಗಳು, ಐರನ್ನು, ಕ್ಯಾಲ್ಶಿಯಮ್ಮು, ಕಾಪರು, ಫಾಸ್ಫರಸ್, ಮ್ಯಾಂಗನೀಸ್, ಪೊಟ್ಯಾಷಿಯಮ್, ಸಲ್ಫರ್, ನೈಟ್ರೋಜನ್, ಸೋಡಿಯಂ, ಅಮೋನಿಯಾ, ಕಾರ್ಬೋಲಿಕ್ ಆ್ಯಸಿಡ್ ಇತ್ಯಾದಿಗಳನ್ನು ಒಳಗೊಂಡಿದೆ ಗೋಮೂತ್ರ. ಇನ್ನು ಹಾಲು, ನಮ್ಮ ದೇಶಿ ತಳಿಗಳ ಹಾಲು ಆ್ಯಕ್ಚುಲಿ A2 ಟೈಪ್, ಅದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. A1 ಟೈಪ್ ಮತ್ತು A2 ಟೈಪ್ ಹಾಲಿನಲ್ಲಿ 2 ಒಂದು ಗ್ರೇಡ್ ಅಥವಾ ವಿಧ ಇದೆ ಅಂತ ಹೇಳ್ಬೋದು. ಇದು ತುಂಬ ಪೋಷಕ ಪದಾರ್ಥಗಳನ್ನು ಒಳಗೊಂಡಿರುತ್ತೆ. ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸು, ಕ್ಯಾಲ್ಶಿಯಮ್ಮು, ಫಾಸ್ಫರಸ್ಸು, ಫಾಸ್ಫೋಲಿಪಿಡ್ಸು, ಯಾವ್ಯಾವುದು ಸೆಫಾಲಿನ್ ಅಂತಕ್ಕಂಥದ್ದು, ಲೆಸಿತಿನ್ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ 3.4% ಪ್ರೋಟೀನ್ ಇರುತ್ತೆ, 0.54% ಖನಿಜಾಂಶಗಳಿರುತ್ತೆ, 4.65% ಫ್ಯಾಟ್ ಇರುತ್ತೆ. ಈ 4.6% ಲ್ಯಾಕ್ಟೋಸ್ ಮತ್ತು 86% ನೀರನ್ನು ಒಳಗೊಂಡಿರುತ್ತೆ. ಇನ್ನು ಮೊಸರು, ಇಟ್ ಇಸ್ ಅ ರಿಚ್ ಸೋರ್ಸ್ ಆಫ್ ಪ್ರೋಬಯಾಟಿಕ್ಸ್ ಆ್ಯಂಡ್ ಬೆನಿಫಿಷಿಯಲ್ ಲಿವಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಅನೇಕ ಸೂಕ್ಷ್ಮ ಅಣುಜೀವಿಗಳು ಇರ್ತವೆ. ಇದ್ರ ಜೊತೆಗೆ ಇನ್ನೂ ಅನೇಕ ಪೋಷಕ ಪದಾರ್ಥಗಳು ಇರ್ತವೆ, ಪ್ರೋಟೀನ್ಸು, ವಿಟಮಿನ್ಗಳು, ಈ ಕ್ಯಾಲ್ಶಿಯಂ, ಫಾಸ್ಫರಸ್, ಮ್ಯಾಗ್ನೀಷಿಯಮ್, ಜಿಂಕ್ ಇತ್ಯಾದಿ. ತುಪ್ಪದಲ್ಲೂ ಸಹ ಇದೇ ರೀತಿ ಅನೇಕ ಪೋಷಕ ಪದಾರ್ಥಗಳು ಇರ್ತವೆ. ಇವುಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದು ಹದವಾದ ರೀತಿಯಲ್ಲಿ ಇತರೆ ಕೆಲವು ಮಿಶ್ರಣಗಳಾಗಲೇ ಹೇಳಿದ್ನಲ್ಲ ಅವುಗಳ ಜೊತೆ ಸೇರಿಸಿ ನಾವು ಬಳಸಿದಾಗ ಇದರಲ್ಲಿ ಸಿಗ್ತಕ್ಕಂಥ ಬೆನಿಫಿಟ್ ಏನಿದೆ ಇದು ಗರಿಷ್ಠ ಮಟ್ಟದಲ್ಲಿರ್ತದೆ ಅಂತ ಹೇಳ್ಬೋದು. ಹೇಗೆ ಇದನ್ನು ತಯಾರಿಸೋದು ನೋಡಿ, ಇದಕ್ಕೆ ಒಂದು ಅಗತ್ಯ ಇರತಕ್ಕಂಥದ್ದು ಮಣ್ಣಿನ ಮಡಕೆ, ಅಗಲವಾಗಿರ್ತಕ್ಕಂಥದ್ದು. ಹಳ್ಳಿಗಳಲ್ಲಿ ಹಿಂದೆ ಸಿಗ್ತಾಯಿತ್ತು.
ಈಗ ಮುಸ್ರೆ ಕೂನಿ ಅಂತಲೂ ನಮ್ಮ ಕಡೆ ಕರಿತಾಯಿತ್ತು. ಈ ಥರದ್ದಾಗಬಹುದು, ಅಥವಾ ಒಂದು ಪ್ಲಾಸ್ಟಿಕ್ ಡ್ರಮ್ ಆಗ್ಬೋದು, ಅಥವಾ ಸಿಮೆಂಟ್ ತೊಟ್ಟಿ ಆಗ್ಬೋದು. ಇದನ್ನು ನೆರಳಿನಲ್ಲಿ ಇಟ್ಕೋಬೇಕಾಗ್ತದೆ. ಈಗ ಮೊದಲನೇ ಹಂತದಲ್ಲಿ ಇದಕ್ಕೆ 7 kg ದೇಶಿ ಹಸುವಿನ ಸಗಣಿ ಜೊತೆ 1 kg ತುಪ್ಪನ ಸೇರಿಸ್ಬೇಕಾಗ್ತದೆ ಫ್ರೆಂಡ್ಸ್. ಚೆನ್ನಾಗಿ ಮಿಶ್ರಗೊಳಿಸಬೇಕಾಗ್ತದೆ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಇದೇ ರೀತಿ ಮಿಶ್ರಗೊಳಿಸಬೇಕಾಗ್ತದೆ. 3 ದಿನಗಳ ನಂತರ ಹೀಗೆ ಮಾಡಿ. ಇಲ್ಲಿ ಒಂದು ಎಚ್ಚರಿಕೆ ತಗೋಬೇಕು. ಮಿಶ್ರಗೊಳಿಸಿದ ತಕ್ಷಣ ಅದಕ್ಕೆ ಬಾಯಿ ಏನಿರುತ್ತೆ, ಅಗಲವಾದ ಬಾಯಿ, ಒಂದು ಮೆಶ್ ಅಥವಾ ಸೊಳ್ಳೆ ಪರ್ದ ಇರುತ್ತಲ್ಲ, ಆ ಥರದ್ರಿಂದ ಮುಚ್ಚಬೇಕು. ಯಾಕಂದರೆ ಅಲ್ಲಿ ನೊಣಗಳ ಕೂತು ಮೊಟ್ಟೆ ಇಟ್ಟು ಅದರಿಂದ ಈ ಮ್ಯಾಗೆಟ್ಸ್ ಉತ್ಪಾದನೆ ಆಗಬಾರ್ದು. 3 ದಿನಗಳ ನಂತರ ಇದಕ್ಕೆ ಮತ್ತೆ 10 ಲೀಟ್ರು ಗಂಜಲ ಅಥವಾ ಗೋಮೂತ್ರ ಮತ್ತು 10 ಲೀಟ್ರು ನೀರನ್ನು ಸೇರಿಸಬೇಕು. ಅದೇ ರೀತಿ ನಿಯಮಿತವಾಗಿ ಬೆಳಿಗ್ಗೆ ಮತ್ತು ಸಂಜೆ ತಿರುಗುತ್ತಾ ಹೋಗಬೇಕು, ಮಿಶ್ರ ಮಾಡ್ತಾ ಹೋಗಬೇಕು. ಈ ರೀತಿ 15 ದಿನಗಳ ಕಾಲ ಮಾಡಬೇಕು. ಮಿಶ್ರ ಮಾಡಬೇಕು, ಮುಚ್ಚಬೇಕು ಮೆಶ್ಶಿಂದ. 15 ದಿನಗಳ ನಂತರ ಈ ಮಿಶ್ರಣಕ್ಕೆ ಮತ್ತೆ 3 ಲೀಟ್ರ್ ಹಾಲು, 2 ಲೀಟ್ರ್ ಮೊಸರು, 3 ಲೀಟ್ರ್ ಎಳನೀರು, 3 kg ಬೆಲ್ಲ ಮತ್ತು 1 ಡಜನ್ ಚೆನ್ನಾಗಿ ಮಾಗಿದಂಥ ಬಾಳೆಹಣ್ಣುಗಳನ್ನು ಸೇರಿಸಬೇಕಾಗ್ತದೆ. ಮತ್ತು ಮೊದಲಿನ ಹಾಗೆ ನಿಯಮಿತವಾಗಿ ಬೆಳಗ್ಗೆ ಮತ್ತು ಸಂಜೆ ಇದನ್ನು ಮಿಶ್ರ ಮಾಡ್ತಾ ಇರಬೇಕು. ಈ ಒಂದು ಪ್ರೋಸೆಸ್ ಹೀಗೆ 30 ದಿನಗಳ ಕಾಲ ಮಾಡ್ತಾ ಇರಬೇಕು. ಆಗ ಪಂಚಗವ್ಯ ನಾವು ಉಪಯೋಗಿಸಲಿಕ್ಕೆ ರೆಡಿ ಆಗ್ತದೆ. ಈ ರೀತಿ ಅಂತಿಮವಾಗಿ ತಯಾರಿಸ್ತಕ್ಕಂಥ ಪಂಚಗವ್ಯ ಒಂದು ಅದ್ಭುತವಾದ ಒಂದು ಚೇತೋಹಾರಿ ಅಂತ ಹೇಳ್ಬೋದು. ಮಣ್ಣಿಗೆ ಇದನ್ನು ಮಣ್ಣಿನ ಆರೋಗ್ಯ ಪುನರ್ ಸ್ಥಾಪಿಸಲಿಕ್ಕೆ ಹೊರಟಿದ್ದೀವಲ್ಲ, ಅದು ಒಂದು ಬಹಳ ಮುಖ್ಯವಾದ ಒಂದು ಇನ್ಪುಟ್ ಅಂತ ಹೇಳ್ಬೋದು. ಇದರ ವಿಶೇಷತೆ ಇದರಲ್ಲಿರ್ತಕ್ಕಂಥ ಅನೇಕ ರೀತಿಯ ಪೋಷಕಾಂಶಗಳು, ಬೆಳವಣಿಗೆ ಪ್ರಚೋದಕಗಳು, ಪ್ರಧಾನ ಪೋಷಕಾಂಶಗಳಾಗಿರ್ಬೋದು ಅಥವಾ ದ್ವಿತೀಯ ಪೋಷಕಾಂಶಗಳು, ಸೂಕ್ಷ್ಮ ಪೋಷಕಾಂಶಗಳು, ಜೊತೆಗೆ ಅನೇಕ ಸೂಕ್ಷ್ಮಾಣು ಜೀವಿಗಳನ್ನು ಒಳಗೊಂಡಿದೆ. ವಿಟಮಿನ್ಗಳಿರುತ್ತೆ, ಅಮೈನೋ ಆಸಿಡ್ಸ್ ಇರುತ್ತೆ, ಜಿಬ್ಬರ್ಲಿನ್ಗಳು ಮತ್ತು ಆಕ್ಸಿನ್ಸ್ ಇವುಗಳೆಲ್ಲ ಇರ್ತದೆ ಫ್ರೆಂಡ್ಸ್. ಇನ್ನೂ ವಿಶೇಷವಾಗಿ ಹೇಳೋದಾದರೆ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಅನೇಕ ಕ್ಯಾಟಗರಿ ಇರ್ತವೆ. ಸುಡೋಮೋನಾಸ್ ಆಗಿರ್ಬೋದು, ಅಜಿಟೋಬ್ಯಾಕ್ಟರ್ ಆಗಿರ್ಬೋದು, ಫಾಸ್ಫೋಬ್ಯಾಕ್ಟೀರಿಯಾ, ಈ ಥರದವು. ಇವೆಲ್ಲ ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಇವುಗಳನ್ನ ಬಳಸೋ ವಿಧಾನ ನೀವು ಸ್ಪ್ರೇ ಮಾಡೋ ಮುಖಾಂತರ ಬಳಸ್ಬೋದು, ಮಣ್ಣಿಗೆ ನೀರಾವರಿ ಮುಖಾಂತರನೂ ಅಪ್ಲೈ ಮಾಡ್ಬೋದು, ಡ್ರಿಪ್ ಅಥವಾ ಆಯ್ಸೋ ಪದ್ಧತಿನಲ್ಲಿ. ಸ್ಪ್ರೇ ಮಾಡೋದಾದರೆ 3% ಸೊಲ್ಯೂಷನ್ ಮಾಡಿಕೊಂಡು ಸ್ಪ್ರೇ ಮಾಡ್ಬೋದು ನೀವು. ಈಗ ಬೆಳೆಗಳಲ್ಲಿ ಯಾವ ಹಂತಗಳಲ್ಲಿ ಸ್ಪ್ರೇ ಮಾಡ್ಬೋದು? ಪ್ರೀ ಫ್ಲವರಿಂಗ್, ಹೂವಾಗೋದಕ್ಕೆ ಮುಂಚೆ ಬೆಳವಣಿಗೆ ಹಂತದಲ್ಲಿ 2 ಬಾರಿ 10 ದಿನಗಳ ಅಂತರದಲ್ಲಿ, ಹೂವಾಗೋ ಹಂತದಲ್ಲಿ 2 ಬಾರಿ 10 ದಿನಗಳ ಅಂತರದಲ್ಲಿ, ಒಂದು ಫ್ರೂಟ್ ಸೆಟ್ಟಿಂಗ್ ಎಲ್ಲ ಆಗಿದೆ ಅಂದಾಗ ಫಸಲು ತುಂಬ ಸದೃಢವಾಗಿ ಬರೋದಕ್ಕೆ ಒಮ್ಮೆ ಬಳಸಬಹುದು. ನೀರಾವರಿ ಮೂಲಕ ಬಳಸೋದಾದರೆ 1 ಎಕರೆಗೆ 25 ಲೀಟ್ರ್ ಪಂಚಗವ್ಯವನ್ನು ಬಳಸ್ಬೋದು ನೀವು. ಬೀಜೋಪಚಾರ ಮತ್ತು ಸಸಿಗಳ ಬೇರುಗಳನ್ನು ಅದ್ದಲಿಕ್ಕೂ ಇದನ್ನು ಬಳಸಬಹುದು. ಅದಕ್ಕೆ ಒಂದು 100 ಮಿಲಿ ಪಂಚಗವ್ಯದಲ್ಲಿ ಬೀಜಗಳನ್ನು ನೆನೆಸಿಬಿಟ್ಟು ಒಂದು 25 ನಿಮಿಷಗಳ ಕಾಲ ಹಾಗೆ ಬಿಟ್ಟಿರಬೇಕು. ನಂತರ ನೆರಳಿನಲ್ಲಿ ಆರಿಸಿ ಬಿತ್ತನೆಗೆ ಬಳಸ್ಬೋದು. ಕೆಲವು ಬೆಳೆಗಳಲ್ಲಿ ಈಗ ನಾವೇನು ಇದು ಕಬ್ಬು ಅಥವಾ ಶುಂಠಿ ಗಡ್ಡೆಗಳನ್ನ ಬಳಸ್ತೀವಲ್ಲ, ಅರಿಶಿನ, ಇಂಥದ್ರಲ್ಲಿ ಒಂದು ಅರ್ಧ ಗಂಟೆ ನೆನೆಸ್ಬೇಕಾಗ್ತದೆ. ಈ ರೀತಿ ಮಾಡೋದರಿಂದ, ಸ್ಪ್ರೇ ಮಾಡೋದ್ರಿಂದ ಅಥವಾ ನೀರಾವರಿ ಪದ್ಧತಿ ಬಳಸೋದ್ರಿಂದ ಅಥವಾ ಬೀಜೋಪಚಾರ ಮಾಡೋದರಿಂದ ಏನೇನು ಬೆನಿಫಿಟ್ ಸಿಗ್ತದೆ ಪಂಚಗವ್ಯದಿಂದ? ಬೇರುಗಳು ಸಮೃದ್ಧವಾಗಿ ಬೆಳವಣಿಗೆ ಆಗುತ್ತೆ, ಜೊತೆಗೆ ಆಳವಾಗಿ ಬೆಳವಣಿಗೆ ಆಗುತ್ತೆ. ಟೋಟಲ್ ಬೇರುಗಳ ಸಮೂಹ ಏನಿದೆ, ವಾಲ್ಯೂಮು ತುಂಬ ಚೆನ್ನಾಗಾಗ್ತದೆ. ಹೀಗಾಗಿ ಪೋಷಕಾಂಶಗಳ ಹೀರುವಿಕೆ ಏನಿರುತ್ತೆ ಮ್ಯಾಕ್ಸಿಮಮ್ ಗರಿಷ್ಠ ಮಟ್ಟದಲ್ಲಿರ್ತದೆ. ಜೊತೆಗೆ ಈ ಮುಖ್ಯ ಕಾಂಡ ಏನಿರುತ್ತೆ ಮೇನ್ ಸ್ಟೆಮ್ ಜೊತೆ ಸೈಡ್ ಶೂಟ್ಸ್ ಬ್ರ್ಯಾಂಚಿಂಗ್ ತುಂಬ ವಿಗರಸ್ ಆಗಿ ಬೆಳೋದಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಎಲೆಗಳು ಸಂಖ್ಯೆನಲ್ಲೂ ಜಾಸ್ತಿ ಇರುತ್ತೆ, ಗಾತ್ರದಲ್ಲೂ ಜಾಸ್ತಿ ಇರ್ತದೆ. ಟೋಟಲಾಗಿ ಲೀಫ್ ಏರಿಯಾ ತುಂಬ ಜಾಸ್ತಿ ಆಗ್ತದೆ. ಇದರಿಂದ ಸ್ವಾಭಾವಿಕವಾಗಿಯೇ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ವೇಗ ಪಡ್ಕೊಳ್ಳುತ್ತೆ, ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ಎಲ್ಲ ವೇಗ ಪಡ್ಕೊಳ್ಳುತ್ತೆ. ಹಾಗಾಗಿ ಬಯೋಲಾಜಿಕಲ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಹಾಗೆ ಇನ್ನೊಂದು ಬಹುಮುಖ್ಯ ಉಪಯೋಗ ನಮಗೆ ಸಿಗೋದು ಇನ್ಕ್ರೀಸ್ಡ್ ಮೈಕ್ರೋಬಿಯಲ್ ಪಾಪ್ಯುಲೇಷನ್, ಬೆನಿಫಿಷಿಯಲ್ ಮೈಕ್ರೋಬಿಯಲ್ ಪಾಪ್ಯುಲೇಷನ್ ಆ್ಯಂಡ್ ಡೈವರ್ಸಿಟಿ, ಬಯೋಡೈವರ್ಸಿಟಿ ಏನಿದೆ ಈ ಮಣ್ಣಿನಲ್ಲಿರ್ತಕ್ಕಂಥದ್ದು ಅದು ಇಂಪ್ರೂವ್ ಆಗ್ತದೆ. ಆಟೋಮೆಟಿಕ್ಕಾಗಿ ಮಣ್ಣಿನ ಫಲವತ್ತತೆ, ಸಾಯಿಲ್ ಫರ್ಟಿಲಿಟಿ ಜಾಸ್ತಿ ಆಗ್ತದೆ. ಇದಾಗೋದ್ರಿಂದ ವಿವಿಧ ಪೋಷಕಾಂಶಗಳ ಅವೈಲಬಿಲಿಟಿ, ಲಭ್ಯತೆ ಹೆಚ್ಚಿನ ಪ್ರಮಾಣದಲ್ಲಾಗುತ್ತೆ. ಸಹಜವಾಗಿ ಸಸ್ಯಗಳಲ್ಲೇ
ಒಂದು ಇಮ್ಯುನಿಟಿ ಲೆವೆಲ್ ಹೆಚ್ಚಾಗುತ್ತೆ. ಅಂದರೆ ಬಾಹ್ಯ ಮತ್ತು ಆಂತರಿಕ ಒತ್ತಡಗಳನ್ನು ಸಹಿಸಿಕೊಳ್ಳುವುದು ಮತ್ತು ನಿರೋಧಿಸ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗ್ತದೆ. ಹೀಗಾಗಿ ಆಟೋಮೆಟಿಕ್ಕಾಗಿ ಸ್ವಾಭಾವಿಕವಾಗಿಯೇ ಇಳುವರಿ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಇಳುವರಿನಲ್ಲಿ ಒಂದು ಸ್ಥಿರತೆ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, ಕೆಲವು ಎಕ್ಸ್ಪೆರಿಮೆಂಟ್ಗಳು ಮಾಡಿರೋದು ಅನೇಕವಿದ್ದಾವೆ. ನಾನು ನೋಡಿದ್ರಲ್ಲಿ ಈಗ 2 ಉದಾಹರಣೆ ನಾನು ಹಿಂದೆ ಜೀವಾಮೃತದಲ್ಲಿ ಹೇಳ್ದಂಗೆ ಪ್ರೊಫೆಸರ್ ದೇವಕುಮಾರ್ ಮತ್ತು ತಂಡದವರು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇವರು ಮಾಡಿದ್ದು ಎಕ್ಸ್ಪೆರಿಮೆಂಟು. ಭತ್ತದ ಬೆಳೆಯಲ್ಲಿ ಮಳೆಗಾಲದಲ್ಲೊಂದು ಬೆಳೆ, ಬೇಸಿಗೆನಲ್ಲೊಂದು ಬೆಳೆ ಮತ್ತು ಅವರೇ ಬೆಳೆಯಲ್ಲಿ ಬಳಸಿ ಮಾಡಿರ್ತಕ್ಕಂಥದ್ದು. ನೋಡಿ, ಮಳೆಗಾಲದಲ್ಲಿ ಪಂಚಗವ್ಯ ಇಲ್ಲದೆ ಎಕ್ಸ್ಪೆರಿಮೆಂಟ್ ಪ್ಲಾಟ್ಸ್ ರಿಸಲ್ಟ್ ಇದು. ಪಂಚಗವ್ಯ ಇಲ್ಲದೆ ಇರ್ತಕ್ಕಂಥ ಒಂದು ತಾಕಿನಲ್ಲಿ 18.3 ಕ್ವಿಂಟಲ್ ಇಳುವರಿ ಬಂದಿತ್ತು. ಪಂಚಗವ್ಯ ಬಳಸಿದ್ದ ಪ್ಲಾಟಲ್ಲಿ 19.48 ಕ್ವಿಂಟಲ್. ಒಟ್ಟಾರೆ ಇಳುವರಿ 6.3% ಹೆಚ್ಚಿಗೆ ಬಂದಿದೆ. ಬೇಸಿಗೆ ಬೆಳೆಯಲ್ಲಿ ಪಂಚಗವ್ಯ ಬಳಸದೆ ಕಂಟ್ರೋಲ್ ಪ್ಲಾಟಲ್ಲಿ 18.72 ಕ್ವಿಂಟಲ್ ಇಳುವರಿ ಬಂದಿದ್ದರೆ, ಪಂಚಗವ್ಯ ಬಳಸಿದ ಪ್ಲಾಟಲ್ಲಿ 20.32 ಕ್ವಿಂಟಲ್ ಇಳುವರಿ ಬಂದಿದೆ ಎಕರೆಗೆ. ಇದು ಇಳುವರಿ ಹೆಚ್ಚಳ 8.6%. ಹಾಗೆ ಇದು ಭತ್ತದ ಕಾಳಿನ ಇಳುವರಿ. ಆದರೆ ಹುಲ್ಲಿನ ಇಳುವರಿನಲ್ಲೂ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ನೋಡಿ, ಇದು ಮಳೆಗಾಲದ ಬೆಳೆಯಲ್ಲಿ ಪಂಚಗವ್ಯ ಬಳಸದೇ ಇರೋ ತಾಕಿನಲ್ಲಿ 2 ಟನ್ ಹುಲ್ಲಿನ ಇಳುವರಿ ಬಂದಿದ್ದರೆ, ಪಂಚಗವ್ಯ ಬಳಸಿರೋದ್ರಲ್ಲಿ 2.2 ಟನ್ ಇಳುವರಿ ಬಂದಿದೆ. ಅಲ್ಲಿಗೆ 10% ಇಳುವರಿ ಹೆಚ್ಚಳ ಆಗಿದೆ. ಬೇಸಿಗೆ ಬೆಳೆಯಲ್ಲಿ ಎಕ್ಸ್ಪೆರಿಮೆಂಟಲ್ ಪ್ಲಾಟಲ್ಲಿ ಪಂಚಗವ್ಯ ಇಲ್ಲದೆ ಹುಲ್ಲಿನ ಇಳುವರಿ 2.07 ಟನ್ ಇದ್ದರೆ, ಪಂಚಗವ್ಯ ಬಳಸಿರೋದ್ರಲ್ಲಿ 2.4 ಟನ್ ಹುಲ್ಲಿನ ಇಳುವರಿ ಬಂದಿದೆ. ಅಲ್ಲಿಗೆ 16% ಇಳುವರಿ ಹೆಚ್ಚಳ. ಹಾಗೆಯೇ ಅವರೇನಲ್ಲಿ ವಿವಿಧ ಪರ್ಸೆಂಟೇಜ್ಗಳಲ್ಲಿ ಬಳಸಿ ಇಳುವರಿಯನ್ನು ದಾಖಲು ಮಾಡಿರ್ತಾರೆ. ನೋಡಿ, ಎಕ್ಸ್ಪೆರಿಮೆಂಟ್ ಪ್ಲಾಟ್ಸ್ ರಿಸಲ್ಟ್ ನಾನು ಹೇಳ್ತಿರೋದು. ಕಂಟ್ರೋಲ್ ಪ್ಲಾಟಲ್ಲಿ ಪಂಚಗವ್ಯ ಬಳಸದೆ ಸಾಧಾರಣ ಮಾಮೂಲಿ ಬೇಸಾಯ ಕ್ರಮಗಳಲ್ಲಿ 2.54 ಕ್ವಿಂಟಲ್ ಇಳುವರಿ ಬಂದಿದ್ದರೆ, 3% ಪಂಚಗವ್ಯ ಬಳಸಿರೋದ್ರಲ್ಲಿ 2.96 ಕ್ವಿಂಟಲ್ ಇಳುವರಿ ಬಂದಿದೆ. ಇದು 16.73% ಇಳುವರಿ ಹೆಚ್ಚಳ. 6% ಪಂಚಗವ್ಯ ಬಳಸಿರೋ ತಾಕಿನಲ್ಲಿ 3 ಕ್ವಿಂಟಲ್ ಇಳುವರಿ ಬಂದಿದೆ. ಇದು 18.34% ಇಳುವರಿ ಹೆಚ್ಚಳ. ಹಾಗೆಯೇ 9% ಪಂಚಗವ್ಯ ಬಳಸಿರ್ತಕ್ಕಂಥ ತಾಕಿನಲ್ಲಿ 3.22 ಕ್ವಿಂಟಲ್ ಇಳುವರಿ ಬಂದಿದೆ. ಇದು 26.77% ಇಳುವರಿ ಹೆಚ್ಚಳ. ಹಾಗೆ 12% ಪಂಚಗವ್ಯ ಬಳಸಿ ಮಾಡಿದ್ದಾರೆ ಒಂದು ಎಕ್ಸ್ಪೆರಿಮೆಂಟು. ಅದರಲ್ಲಿ 3.2 ಕ್ವಿಂಟಲ್ ಇಳುವರಿ ಬಂದಿದೆ. ಇಳುವರಿ ಹೆಚ್ಚಳ 25.97%. ಈ ರೀತಿ ಪ್ರತಿ ಬೆಳೆಗಳಿಂದ ಮುಖ್ಯವಾಗಿ ನಾನು ಹೇಳೋದು ಮಣ್ಣಿನ ಸರ್ವತೋಮುಖ ಆರೋಗ್ಯದ ಅಭಿವೃದ್ಧಿಗೆ ಈ ರೀತಿ ಸಾವಯವ ಗೊಬ್ಬರಗಳನ್ನು ನಾವು ಬಳಸ್ತಾ ಹೋದಾಗ, ನಾವು ಬಳಸ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳಾಗಲಿ, ಕ್ರಿಮಿ ಕೀಟನಾಶಕಗಳು, ಈ ರೋಗನಾಶಕಗಳಾಗಲಿ, ಕಳೆ ಔಷಧಿಗಳಾಗಿ ಬಳಸೋದ್ರಿಂದ ಏನು ಒಂದು ಎಫೆಕ್ಟ್ ಆಗ್ತಾ ಇರ್ತದೆ, ಅದನ್ನು ನಿವಾರಿಸೋ ಮಟ್ಟಿನಲ್ಲಿ ಇವು ತುಂಬ ಉಪಯೋಗಕಾರಿ. ಜೀವಾಮೃತ ಆಗಿರ್ಬೋದು, ಇನ್ನೊಂದು ಬೀಜಾಮೃತ ಇದೆ, ಇದು ಪಂಚಗವ್ಯ ಆಯಿತು, ಇನ್ನೂ ಬೇರೆ ಕೃಪಾಮೃತ, ಬೇರೆ ಬೇರೆ ಪ್ರಾಡಕ್ಟ್ಗಳಿದೆ. ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಬೇಗ 50,000 ಸಬ್ಸ್ಕ್ರೈಬರ್ ರೀಚ್ ಆಗಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದೀನಿ. ವಿಡಿಯೋ ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.